ಸ್ನೇಹಿತರೆ ಇವರು ಒಂದು ಪ್ರಶ್ನೆ ಕೇಳ್ತಾರೆ. ಏನ್ ಹೇಳ್ತಾರೆ ಪ್ರಶ್ನೆ? ಅಲ್ಲ ಅದೇ ಸರ್, ಹಾಲಿನ ಬಗ್ಗೆ ಮುನಿಗಳು ಕಾಲದಿಂದಲೂ ಅದು ಕುಡಿಯಕ್ಕೆ ಶ್ರೇಷ್ಠವಾದ್ದು ಅಂತ ಹೇಳಿದ್ದಾರೆ. ಪಶುಗಳು ಪ್ರತಿಯೊಂದು ಎಲ್ಲದೂ ಅನುಕೂಲವಾದ ವಸ್ತು ಅಂತ ಕೇಳಿದ್ದಾರೆ. ಅದ್ರ ಬಗ್ಗೆ ಬೇಡ ಅಂತೀರಲ್ಲ, ಯಾಕೆ ಅಂತ ಕೇಳಿದ್ರೆ, ಸೊ ಇಲ್ಲಿ ಏನಂದ್ರೆ ವೈಜ್ಞಾನಿಕವಾಗಿ ಎಕ್ಸ್ಪ್ಲನೇಷನ್ ಮಾಡೋದಾದ್ರೆ ಅಂದ್ರೆ ಒಂದು ಈ ಮನುಷ್ಯ ಜೀವರಾಶಿಯಲ್ಲಿ ಭಗವಂತ ಒಂದು ಹಾಲನ್ನ ಕೊಡೋದು ತಾಯಿ ಆ ಮಗುವಿಗೆ ಕೊಡ್ಲಿ ಅಂತ ಅಪ್ ಟು 2 ವರ್ಷ 3 ವರ್ಷವರೆಗೂ ಹಾಲು ಉತ್ಪತ್ತಿ ಆಗುತ್ತೆ. ಆಮೇಲೆ ಹಾಲು ನಿಂತು ಬಿಡುತ್ತೆ. ಅದು ಆವಾಗ ಆ ಮಗುವಿಗೆ ಹಾಲನ್ನ ಡೈಜೆಷನ್ ಮಾಡ್ತಕ್ಕಂಥ ಒಂದು ಜೀರ್ಣಕ್ರಿಯೆ ಆಗಲಿ ಅಥವಾ ಎಂಜೈಮ್ಸ್ ಆಗಲಿ ಅದೆಲ್ಲನೂ ಕೂಡ ಅಷ್ಟು ವರ್ಷದವರೆಗೂ ಮಾತ್ರ ಇರುತ್ತೆ. ಮ್ಯಾಕ್ಸಿಮಮ್ 5 ವರ್ಷ 10 ವರ್ಷದವರೆಗೂ ಮಾತ್ರ ಇರುತ್ತೆ. ಆಮೇಲೆ ಅದೆಲ್ಲ ಕ್ಷೀಣಿಸುತ್ತಾ ಹೋಗುತ್ತೆ. ಅವಾಗ ಹಾಲು ತಗೊಂಡ್ರೆ ಮನುಷ್ಯಂದು ಗಟ್ಟಲ್ಲಿ ಇನ್ಫ್ಲಮೇಷನ್ ಸ್ಟಾರ್ಟ್ ಆಗುತ್ತೆ. ಇನ್ಫ್ಲಮೇಷನ್, ಇನ್ಸುಲಿನ್ ರೆಸಿಸ್ಟೆನ್ಸ್ ಎಲ್ಲ ಸ್ಟಾರ್ಟ್ ಆಗಿ ಗಟ್ಟು ಊದ್ಕೊಂಡು ನಮ್ಮ ದೇಹದಲ್ಲಿ ಈ ನೋವುಗಳು ಸ್ಟಾರ್ಟ್ ಆಗ್ತವೆ. ಬಟ್ ಇದು ಮನುಷ್ಯ ಜೀವರಾಶಿ ಆಯಿತು. ನಾವು ಮನುಷ್ಯ ಜೀವರಾಶಿದ್ದು ಅಷ್ಟೇ ಅಲ್ಲದೆ ಬೇರೆ ಜೀವರಾಶಿಗಳ ಹಾಲನ್ನು ತಗೊಳ್ತಾ ಇದೀವಿ. ಅಂದರೆ ಹಸುದು ಅಥವಾ ಎಮ್ಮೆದು, ಕುರಿ, ಗೋಟ್ ಮಿಲ್ಕ್ ಇದೆಲ್ಲ ತಗೊಳ್ತಾ ಹೋಗ್ತೀವಿ. ಅದನ್ನ ತಗೊಳ್ಳುವಾಗ ಏನಾಗುತ್ತೆ, ಅದು ಗಟ್ ಇನ್ಫ್ಲಮೇಷನ್ ಹಂಗೆ ಕಂಟಿನ್ಯೂ ಆಗಿ ಮಂಡಿ ಮತ್ತೆ ಎಲ್ಲನೂ ಕೂಡ ಜಾಯಿಂಟ್ಸ್ ಸವ್ಯೋದಿಕ್ ಸ್ಟಾರ್ಟ್ ಆಗ್ತವೆ, ಡಿಜನರೇಷನ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ, ಸಂಧಿವಾತ ಬರುತ್ತೆ. ಸೊ ಆಮೇಲೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಜಾಸ್ತಿ ಆಗುತ್ತೆ. ಇನ್ಸುಲಿನ್ ರೆಸಿಸ್ಟೆನ್ಸ್ ಜಾಸ್ತಿ ಆದಾಗ ಇನ್ನು ಹೇಳೋದೇ ಬೇಡ, ಎಲ್ಲ ಕಾಯಿಲೆಗಳು ಬರೋ ಸ್ಟಾರ್ಟ್ ಆಗ್ತವೆ. ಸೊ ಮುಖ್ಯವಾಗಿ ಯಾವುದೇ ಆಟೋಇಮ್ಯೂನ್ ಕಂಡೀಷನ್ಸ್ ಆಗೋದು. ಆಲ್ಮೋಸ್ಟ್ ನಮ್ಮ ಪ್ರೊಫೆಸರ್ ಒಬ್ರು ಹೇಳ್ತಾರೆ, ಎಷ್ಟು ಎಲ್ಲ ಕಾಯಿಲೆಗಳು ಇದೆಯೋ ನೋವು ರಿಲೇಟೆಡ್ ಎಲ್ಲದಕ್ಕೂ ಮೇನ್ ಕಾರಣ ಬಂದು ಆಟೋಇಮ್ಯೂನ್ ಕಂಡೀಷನ್ಸ್ ಇರ್ತವೆ. ಒಂದಾರ್ಧ ಅದರವೇ ಅದು. ಸೊ ಆಟೋಇಮ್ಯೂನ್ ಕಂಡೀಷನ್ಸ್ ಅಂದರೆ ನಮ್ಮ ದೇಹದಲ್ಲಿರ್ತಕ್ಕಂಥ ಇಮ್ಯುನಿಟಿ ನಮ್ಮ ದೇಹನೇ ತಿರ್ತಕ್ಕಂಥದ್ದು ಒಂದು ಕಂಡೀಷನ್.